ಎಲ್ಲರಿಗೂ ನಮಸ್ಕಾರ. ಸುಬ್ಬೂಸ್ ಕಿಚನಿಗೆ ಸ್ವಾಗತ. ಇಂದು ನಾವು ಡೇಟ್ಸ್ ಪಾಯಸ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಡೇಟ್ಸ್ ಪಾಯಸ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 1 ಬಟ್ಟಲು ಡೇಟ್ಸ್, ಅರ್ಧ ಬಟ್ಟಲು ಡ್ರೈ ಫ್ರೂಟ್ಸ್, ತುಪ್ಪ, 1 ಬಟ್ಟಲು ತೆಂಗಿನಕಾಯಿ ಚೂರುಗಳು, 1 ಲೋಟ ನೀರು. ಇಷ್ಟು ಸಾಮಗ್ರಿಗಳನ್ನು ಬಳಸಿಕೊಂಡು ನಾವು ಡೇಟ್ಸ್ ಪಾಯಸವನ್ನು ಮಾಡೋಣ. ಮೊದಲಿಗೆ ಡೇಟ್ಸನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿಕೊಂಡು ಅದು ಮುಳುಗುವಷ್ಟು ನೀರನ್ನು ಹಾಕಿ 5 ನಿಮಿಷ ಬೇಯಿಸಿಕೊಳ್ಳೋಣ. ನಂತರ ಬೆಂದ ಡೇಟ್ಸು ತಣ್ಣಗಾದ ಮೇಲೆ ಅದರ ಬೀಜವನ್ನೆಲ್ಲ ತೆಗೆದು ಡೇಟ್ಸ್ ಮಾತ್ರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳೋಣ. ರುಬ್ಬಿದ ಡೇಟ್ಸ್ ಮಿಶ್ರಣವನ್ನು ಒಂದು ಬದಿ ಇಟ್ಟುಕೊಂಡು ತೆಂಗಿನಕಾಯನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿ ಕಾಯಿ ಹಾಲನ್ನು ಸಿದ್ಧಪಡಿಸಿಕೊಳ್ಳಬೇಕು. ಇದು ಮೊದಲನೇ ಬಾರಿಗೆ ತೆಗೆದುಕೊಂಡ ಗಟ್ಟಿಯ ಹಾಲು. ಇದು 2ನೇ ಬಾರಿಗೆ ಮತ್ತೆ ನೀರು ಹಾಕಿ ರುಬ್ಬಿಕೊಂಡು ತಗೊಂಡಿರೋ ಹಾಲು. ಈಗ ಡೇಟ್ಸ್ ಮಿಶ್ರಣವನ್ನು ಪಾತ್ರೆಗೆ ಹಾಕಿಕೊಂಡು ಅದಕ್ಕೆ 2ನೇ ಬಾರಿ ತೆಗೆದುಕೊಂಡ ಕಾಯಿ ಹಾಲನ್ನು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬೆಲ್ಲ ಕರಗಿಸಿದ ನೀರನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಕುದಿಸಿಕೊಳ್ಳೋಣ. ಚೆನ್ನಾಗಿ ಕುದಿಯುವ ಈ ಹಂತದಲ್ಲಿ ಮೊದಲನೇ ಬಾರಿಗೆ ತೆಗೆದಿಟ್ಟುಕೊಂಡ ಗಟ್ಟಿ ಕಾಯಿ ಹಾಲನ್ನು ಮಿಕ್ಸ್ ಮಾಡೋಣ. ಅದನ್ನು ಮಿಶ್ರಣ ಮಾಡಿ ಕುದಿಸಿ ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಕರೆದು ಹಾಕೋಣ. ಈಗ ಡೇಟ್ಸ್ ಪಾಯಸ ಸವಿಯಲು ಸಿದ್ಧ.